ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಕೇಸ್ ಪತಿ ನಿಧನದ ಬಳಿಕ ಪತ್ನಿಗೆ ಕುಟುಂಬಸ್ಥರಿಂದ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಎಫ್ಐಆರ್ ದಾಖಲಿಸಿದ್ರು, ಅರೆಸ್ಟ್ ಆಗಿರಲಿಲ್ಲ ಆರೋಪಿಗಳು. ಇದರ ಬಗ್ಗೆ ವಿಚಾರ ಮಾಡಿ ಕಮಿಷನರ್ಗೆ ಸೂಚನೆ ಕೊಡ್ತೇನೆ. ಈ ಬಗ್ಗೆ ಕಮಿಷನರ್ಗೆ ನಾನೇ ಸೂಚನೆಯನ್ನು ನೀಡ್ತೇನೆ. ಆ ಕೇಸ್ ಏನಿದೆ ಅಂತ ನೋಡಿ ಕ್ರಮ ಕೈಗೊಳ್ತೇನೆ. ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪತಿ ಕುಟುಂಬಸ್ಥರ ವಿರುದ್ಧ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಪತ್ನಿ ಪವಿತ್ರ. ಮೂವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಪತ್ನಿ ಪವಿತ್ರ. ಮಾಡ್ತೀನಿ, ನಮ್ಮ ಕಮಿಷನರ್ಗೆ ಸೂಚನೆ ಕೊಡ್ತೀನಿ. ಆ ಕೇಸ್ ಏನಿದೆ ಅಂತ ನೋಡಿ ಕ್ರಮ ತಗೊಳ್ಳಿ ಅಂತೇಳಿ ಅವ್ರಿಗೆ ಸೂಚನೆ ಕೊಡ್ತೀನಿ. ವಿಚಾರ ಮಾಡ್ತೀನಿ, ನಮ್ಮ ಕಮಿಷನರ್ಗೆ ಸೂಚನೆ ಕೊಡ್ತೀನಿ. ಆ ಕೇಸ್ ಏನಿದೆ ಅಂತ ನೋಡಿ ಕ್ರಮ ತಗೊಳ್ಳಿ ಅಂತೇಳಿ ಅವ್ರಿಗೆ ಸೂಚನೆ ಕೊಡ್ತೀನಿ. ಇನ್ನು ಪ್ರಕರಣ ಏನಿದು ಅನ್ನೋದನ್ನ ಗಮನಿಸೋದಾದ್ರೆ 20 ವರ್ಷಗಳ ಹಿಂದೆ ಸೋಮಶೇಖರ್ನ ಮದುವೆ ಆಗಿದ್ರು ಪವಿತ್ರ. ಲಾರಿ ಚಾಲಕ ಸೋಮಶೇಖರ್ ಸುಳ್ಳು ಹೇಳಿ ಮದುವೆ ಆಗಿದ್ರಂತೆ. ಅದಾದ ಬಳಿಕ ತುಂಬಾ ಓದಿದ್ದೀನಿ, ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತ ಹೇಳಿ ಮದುವೆಯನ್ನ ಮಾಡ್ಕೊಂಡಿದ್ರಂತೆ. ಆದರೂ ಚೆನ್ನಾಗಿಯೇ ಇದ್ದು ಸಂಸಾರ ಮಾಡಿಕೊಂಡಿದ್ದ ಪತಿ ಮತ್ತೆ ಪತ್ನಿ ಈ ವೇಳೆ ಪವಿತ್ರಾಗೆ ನಾದಿನಿ ಗಂಡ ನಾಗರಾಜ್ನಿಂದ ಕಿರುಕುಳ ನೀಡಲಾಗ್ತಾ ಇತ್ತು. ಪವಿತ್ರ ಗಂಡನಿಗೆ ಕುಡಿಸಿ ಈಕೆಯ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ರಂತೆ ನಾಗರಾಜ್ ಮಾತಿಗೆ ಒಪ್ಪದಿದ್ದಾಗ ಗಂಡನಿಗೆ ಸುಳ್ಳು ಚಾಡಿಯನ್ನ ಹೇಳ್ತಾ ಇದ್ರು ನಾಗರಾಜ್. ನಿನ್ನಂತಹವರು ಬದುಕಿರಬಾರ್ದು, ನಿನ್ನ ಪತ್ನಿ ಸರಿ ಇಲ್ಲ ಅಂದಿದ್ರಂತೆ. ಅದಾದ ಬಳಿಕ ನಾನಿದ್ದಿದ್ರೆ ಸಾಯುತ್ತಿದ್ದೆ ಅಂತ ಪ್ರಚೋದನೆ ನೀಡಿದ್ದಾರೆಂಬ ಆರೋಪ ಈಗ. ಇದೇ ಕಾರಣಕ್ಕೆ ಸೋಮಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಾಗರಾಜ್, ತ್ರಿಮೂರ್ತಿ, ಸಿದ್ಧಲಿಂಗಸ್ವಾಮಿ ಅನ್ನೋರ ವಿರುದ್ಧ ಪವಿತ್ರ ಈಗ ದೂರನ್ನ ದಾಖಲಿಸಿದ್ದಾರೆ. ಆಸ್ತಿಯ ದಾಖಲೆಗಳು 15 ಲಕ್ಷ ಮೌಲ್ಯದ ಒಡವೆಗಳನ್ನು ಕದ್ದಿರೋ ಅಂತ ಆರೋಪದ ಕೂಡ ಕೇಳಿ ಬರ್ತಾ ಇದೆ. ನಂತರ ಪವಿತ್ರಾಗೆ ಮೂವರು ಕೂಡ ಬೆದರಿಕೆ ಹಾಕಿ ಆಸ್ತಿ ಪತ್ರ ಸಹಿ ಮಾಡಿಸಿಕೊಂಡಿದ್ದಾರೆ. 500 ರೂಪಾಯಿಯ ಕರಾರು ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಆಸ್ತಿಯನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಈ ಮೂವರು ಕೂಡ ಸಿದ್ಧಲಿಂಗಸ್ವಾಮಿ, ನಾಗರಾಜ್ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.